Hello my dear student, welcome back to online class. So in today's class we discuss about the third unit of economic thought, that is neoclassical economics. Under that we discuss about the A.C. Pigou's theory. So in the previous class we focus on the Pigou's life history and welfare economics and maximizing the welfare. So in today's class we discuss about the continue part of this A.C. Pigou's theory, that is theory of employment. So let us see the definition of or meaning of theory of employment. According to A.C. Pigou, supported and advocated the classical theory of employment based to Say's law of market. According to Pigou, the economy generally moves towards full employment, statical equilibrium. National income moves in the economy in the form of consumption expenditure and the investment expenditure in order to maintaining full employment equilibrium. So ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದರೆ ಉದ್ಯೋಗ ಸಿದ್ಧಾಂತ ಅಂತೇಳಿ ಅರ್ಥ. ಸೊ ಉದ್ಯೋಗ ಸಿದ್ಧಾಂತ ಅಥವಾ ಪಿಗುವಿನ ಉದ್ಯೋಗ ಸಿದ್ಧಾಂತದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಮಾರುಕಟ್ಟೆ ನಿಯಮವನ್ನು ಆಧರಿಸಿ ಸಾಂಪ್ರದಾಯಿಕ ಪಂಥೀಯ ಉದ್ಯೋಗದ ಸಿದ್ಧಾಂತದ ಸಮರ್ಥನೆಯಾಗಿ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿರುವಂಥದ್ದು. ಪಿಗೋನ ಪ್ರಕಾರ ಅರ್ಥಶಾಸ್ತ್ರವು ಸಾಮಾನ್ಯವಾಗಿ ಪೂರ್ಣೋದ್ಯೋಗ ಸ್ಥಿರ ಸಮತೋಲನ ಸ್ಥಿತಿಯಲ್ಲಿ ಚಲಿಸಬೇಕು ಅಂತ ಹೇಳೋದು ಪಿಗುವಿನ ಒಂದು ಉದ್ದೇಶ. ಹಾಗಾಗಿ ಉಳಿತಾಯ ಮತ್ತು ಹೂಡಿಕೆಗಳ ನಡುವಿನ ಸಮಾನತೆಯನ್ನು ಬಡ್ಡಿ ದರ ಸಾಧಿಸುತ್ತದೆ. ಹಾಗಾಗಿ ಉಳಿತಾಯವು ಹೂಡಿಕೆಗಿಂತ ಅಧಿಕವಾದಾಗ ಬಡ್ಡಿ ದರ ಇಳಿಯುತ್ತದೆ. ಸೊ ಹಾಗಾಗಿ ಪಿಗುವಿನ ಪ್ರಕಾರ ಏನು ಅಂತ ಹೇಳಿದರೆ, ಫುಲ್ ಎಂಪ್ಲಾಯ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟ್ ಅಂತ ಹೇಳೋದು ನಮ್ಮ ಒಂದು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯ. ಯಾಕೆ ಅಂತ ಹೇಳಿದರೆ ಅದರಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಉಳಿತಾಯ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಇದರ ಮಿಡ್ಲಿಗೆ ನಾವು ಬಡ್ಡಿ ದರವನ್ನು ಹೇಗೆ ಸಾಧಿಸ್ಬೋದು. ಸೊ ಇದೆಲ್ಲದನ್ನು ನಮಗೆ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ತಿಳಿಸಿಕೊಡುವಂಥದ್ದು. ಸೊ ನೆಕ್ಸ್ಟ್, ಪಿಗೋಸ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಮೇ ಸಮರೈಸ್ಡ್ ಆಸ್ ಫಾಲೋಸ್. Supply creates its own demand under the normal condition. And second one is saving equal to investment. Rate of investment always maintaining equilibrium between two. Equality between supply and demand and between saving and investment always retaining the economy in full employment equilibrium. And the fourth one, temporary unemployment, if at all arise, will be solved by wage fluctuation. ಸೊ ಪಿಗುವಿನ ಉದ್ಯೋಗ ಸಿದ್ಧಾಂತದಲ್ಲಿ ಯಾವ ರೀತಿಯಾದಂತಹ ಮಿತಿಗಳಿರುವುದಂತ ನೋಡೋಣ. ಫಸ್ಟ್ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್ ಅಂಡರ್ ದ ನಾರ್ಮಲ್ ಕಂಡೀಷನ್. ಸೊ ಪೂರೈಕೆಯು ತನ್ನ ಎಲ್ಲ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ನೆಕ್ಸ್ಟ್, ಸೇವಿಂಗ್ ಈಕ್ವಿಲಿಬ್ರಿಯಮ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್, ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಆಲ್ವೇಸ್ ಮೈಂಟೈನಿಂಗ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಟು. ಸೊ ಆರ್ಥಿಕತೆಯು ಪೂರ್ಣೋದ್ಯೋಗದಲ್ಲಿ ಸಮತೋಲನ ಅಥವಾ ಸಮಾನತೆಯನ್ನು ಕಾಪಾಡಿಕೊಳ್ತದೆ ಅಂತೇಳಿ. ಥರ್ಡ್, ಈಕ್ವಾಲಿಟಿ ಬಿಟ್ವೀನ್ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಬಿಟ್ವೀನ್ ದ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಲ್ವೇಸ್ ರಿಟೈನಿಂಗ್ ದ ಎಕಾನಮಿ ಇನ್ ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಮ್. ಸೊ ಬಡ್ಡಿ ದರವು ಈ ಸಮಾನತೆಯನ್ನು ಸಾಧಿಸ್ತದೆ ಅಂತೇಳಿ. ಸೊ ಟೆಂಪರರಿ ಅನ್ಎಂಪ್ಲಾಯ್ಮೆಂಟ್, ತಾತ್ಕಾಲಿಕ ನಿರುದ್ಯೋಗವನ್ನು ಅಥವಾ ಕೂಲಿಯನ್ನು ಕಡಿತದಿಂದ ಸರಿಪಡಿಸ್ತದೆ. ತಾತ್ಕಾಲಿಕ ನಿರುದ್ಯೋಗವನ್ನು ಕೂಲಿ ಕಡಿತದಿಂದ ಸರಿಪಡಿಸ್ಬೋದು. ಸೊ ಇದೆಲ್ಲದೂ ಕೂಡ ಪಿಗುವಿನ ಉದ್ಯೋಗ ಸಿದ್ಧಾಂತದ ಒಂದು ಸಮರೈಸ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಪಿಗೋಸ್ ಎಫೆಕ್ಟ್. ಪಿಗುವಿನ ಪರಿಣಾಮ. Pigou's idea of waste cutting was criticized by his own student J.M. Keynes. The idea of waste cutting was brushed aside by Keynes for two reasons. First one, it is not practical in the light of trade union, labor legislation and unemployment benefits. And second, theoretically it is unsounded as the wage cut reduced effectively demand and increases unemployment. So
ಪಿಗೋಸ್ ಇಫೆಕ್ಟ್ ಅಂತ ಹೇಳಿದರೆ ಪಿಗುವಿನ ಪರಿಣಾಮ. ಇಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದರೆ, ಜನರ ಬಳಿ ಇರುವ ವಾಸ್ತವ ಸಂಪತ್ತಿನ ಬದಲಾವಣೆಯಿಂದಾಗಿ ಯಾವ ರೀತಿ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಕಲ್ಯಾಣ ಅರ್ಥಶಾಸ್ತ್ರದಲ್ಲಿ ಉಳಿತಾಯ ಮತ್ತು ವೆಚ್ಚದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಆಗ್ತದೆ. ಸೊ ಆ ಒಂದು ಪರಿಣಾಮವನ್ನು ಪಿಗು ಪರಿಣಾಮ ಅಂತೇಳಿ ಹೇಳುವಂಥದ್ದು. ಇನ್ನೊಂದು ಸಲ ಹೇಳ್ತೇನೆ, ಜನರಲ್ಲಿ ಇರುವಂಥ ಸಂಪತ್ತು ಅಥವಾ ಹಣ ಯಾವಾಗ ಬದಲಾವಣೆ ಅಥವಾ ಅದರಿಂದ ಏನು ಬದಲಾವಣೆ ಆಗ್ತದೆ, ಸೊ ಆ ಒಂದು ಬದಲಾವಣೆ ಅರ್ಥಶಾಸ್ತ್ರದಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಉಳಿತಾಯ ಮತ್ತು ವೆಚ್ಚದ ಮೇಲಾಗುವಂತಹ ಪರಿಣಾಮವನ್ನು ನಾವು ಪಿಗು ಪರಿಣಾಮ ಅಥವಾ ಪಿಗೋಸ್ ಇಫೆಕ್ಟ್ ಅಂತೇಳಿ ಹೇಳುವಂಥದ್ದು. ಸೊ ಇಲ್ಲಿ ಏನು ಅಂತ ಹೇಳಿದರೆ, ನಿರುದ್ಯೋಗ ಅಥವಾ ಅರೆ ಉದ್ಯೋಗ ಸನ್ನಿವೇಶ ಸಹ ಕೂಲಿಯ ದರವನ್ನು ಇಳಿಸುವ ಮೂಲಕ ಪೂರ್ಣೋದ್ಯೋಗವನ್ನು ಸಾಧಿಸ್ಬೋದು. ಸೊ ಈಗ ನಿರುದ್ಯೋಗ ಅಥವಾ ಅನ್ಎಂಪ್ಲಾಯ್ಮೆಂಟ್ ಹೇಗೆ ಸೃಷ್ಟಿಯಾಗ್ತದೆ ಅಂತ ಹೇಳಿದರೆ, ಒಂದು ಎಜುಕೇಷನ್ ಬೇಸ್ ಮೇಲೆ ಆಗಿರ್ಬೋದು, ನಾಲೆಜ್, ಸ್ಕಿಲ್, ಸೊ ಇದರ ಮೇಲೆಲ್ಲ ಅದು ಏನು ಮ್ಯಾಟರ್ ಆಗ್ತದೆ. ಬಟ್ ಇಲ್ಲಿ ಪಿಗುವಿನ ಪ್ರಕಾರ ಅಥವಾ ಪಿಗು ಏನು ಹೇಳ್ತಾನೆ ಅಂತ ಹೇಳಿದರೆ, ನಿರುದ್ಯೋಗ ಅಥವಾ ಅರೆ ಉದ್ಯೋಗ ಇರುವಂಥ ಸನ್ನಿವೇಶದಲ್ಲಿ ನಾವೇನು ಕೂಲಿಯ ದರವನ್ನು ಇಳಿಸ್ತಾ ಹೋದ ಹಾಗೆ ನಮಗೆ ಪೂರ್ಣೋದ್ಯೋಗ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಇವನು ಈ ಒಂದು ಪಿಗೋಸ್ ಇಫೆಕ್ಟಲ್ಲಿ ಹೇಳಿರುವಂಥದ್ದು. Pigou's effect explains the impact of change in a real income on expenditure and saving. It tries to show the possibility of the wage cut without disturbing the effective demand within the Keynesian system. This real balance effect may be summarized as follows. First one, full employment equilibrium can be maintained by making a reduction in wage and price. Second, a reduction in wage and price increasing the real value of money and the purchasing power. And the third one, increased purchasing power increasing consumption. And the fourth one, increases value of real balance enhance the propensity to the consumer. And the fifth, ultimately demand increases and the full employment restores. So ಇಲ್ಲಿ ಏನು ಅಂತ ಹೇಳಿದರೆ, ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಮ್ ಕ್ಯಾನ್ ಬಿ ಮೇಂಟೈನ್ ಬೈ ದ ಮೇಕಿಂಗ್ ರಿಡಕ್ಷನ್ ಆಫ್ ವೇಜ್ ಆ್ಯಂಡ್ ಪ್ರೈಸ್. ಸೊ ಫುಲ್ ಎಂಪ್ಲಾಯ್ಮೆಂಟ್ ಆಗಬೇಕು ಅಂತೇಳಿ ಆದರೆ ನಾವಿಲ್ಲಿ ವೇಜ್ ಮತ್ತು ಪ್ರೈಸನ್ನು ಕಡಿತಗೊಳಿಸಿದರೆ ಮಾತ್ರ ಫುಲ್ ಎಂಪ್ಲಾಯ್ಮೆಂಟ್ ಆಗ್ತದೆ. ಅ ರಿಡಕ್ಷನ್ ಇನ್ ವೇಜ್ ಆ್ಯಂಡ್ ಪ್ರೈಸ್ ಇನ್ಕ್ರೀಸಿಂಗ್ ದ ರಿಯಲ್ ವ್ಯಾಲ್ಯೂ ಆಫ್ ಮನಿ ಆ್ಯಂಡ್ ದ ಪರ್ಚೇಸಿಂಗ್ ಪವರ್. ಯಾವಾಗ ನಾವು ವೇಜನ್ನು ಅಥವಾ ಪ್ರೈಸನ್ನು ರಿಡಕ್ಷನ್ ಮಾಡ್ತೇವೆ, ಸೊ ಅಂಥ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಹಣದ ರಿಯಲ್ ವ್ಯಾಲ್ಯೂ ಮತ್ತು ಪರ್ಚೇಸಿಂಗ್ ಪವರ್ ಇನ್ನಷ್ಟು ಹೆಚ್ಚಾಗ್ತದೆ ಅಂತೇಳಿ. ಥರ್ಡ್, ಇನ್ಕ್ರೀಸ್ಡ್ ಪರ್ಚೇಸಿಂಗ್ ಪವರ್ ಇನ್ಕ್ರೀಸಿಂಗ್ ಇನ್ ಕನ್ಸಂಪ್ಷನ್. ಸೊ ಯಾವಾಗ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗ್ತದೆ ಆಗ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿ ಅರ್ಥ. ಇನ್ಕ್ರೀಸ್ಡ್ ವ್ಯಾಲ್ಯೂ ಆಫ್ ರಿಯಲ್ ಬ್ಯಾಲೆನ್ಸ್ ಎನ್ಹಾನ್ಸ್ ದ ಪ್ರೊಪೆನ್ಸಿಟಿ ಆಫ್ ದ ಕನ್ಸ್ಯೂಮರ್. ಸೊ ದೀಸ್ ಆರ್ ಆಲ್ ದ ಪಿಗೋಸ್ ಇಫೆಕ್ಟ್ maintaining the reduction of wage and price when creates the full employment. So wage cut policy. Pigou has observed the industrial fluctuation occurring at time and again the economy. He mentioned about two types of intervention or disturbance causing temporary unemployment. First, action of the workers' union. Second, fluctuation of high wage rate by the government, which makes the full observations of the existing labor's forces impossible. So ವೇಜ್ ಕಟ್ ಪಾಲಿಸಿ, ಕೂಲಿ ಕಡಿತ ನಿಯಮ. ಸೊ ಕೂಲಿ ಕಡಿತ ನಿಯಮ ಅಥವಾ ವೇಜ್ ಕಟ್ ಏನು ಅಂತ ಹೇಳಿದರೆ, ಪೂರ್ಣ ಉದ್ಯೋಗದ ಮರುಸ್ಥಾಪನೆಗೆ ಕೂಲಿ ಕಡಿತ ಮಾಡುವಂಥದ್ದು. ಸೊ ಪೂರ್ಣ ಉದ್ಯೋಗ ನಮ್ಮಲ್ಲಿ ಆಗಬೇಕು ಅಥವಾ ಫುಲ್ ಎಂಪ್ಲಾಯ್ಮೆಂಟ್ ಆಗಬೇಕು ಅಂತೇಳಿ ಆದರೆ ನಾವಿಲ್ಲಿ ವೇಜ್ ಕಟ್ ಮಾಡಲೇಬೇಕು. ಸೊ ಇದೊಂದೇ ಪರಿಹಾರ ನಮಗೆ ಫುಲ್ ಎಂಪ್ಲಾಯ್ಮೆಂಟ್ ಬರಬೇಕು ಅಂತೇಳಿ ಆದರೆ. ಸೊ ಹಾಗಾಗಿ ಪೂರ್ಣ ಉದ್ಯೋಗದ ಮರುಸ್ಥಾಪನೆಗೆ ನಾವು ಕೂಲಿಯನ್ನು ಕಡಿತ ಮಾಡುವಂತಹ ಪರಿಹಾರ. ಸೊ ಇದನ್ನು ನಾವು ವೇಜ್ ಕಟ್ ಪಾಲಿಸಿ ಅಥವಾ ಕೂಲಿ ಕಡಿತ ನಿಯಮ ಅಂತೇಳಿ ಹೇಳುವಂಥದ್ದು. ಸೊ ಈ ಕೂಲಿ ಕಡಿತವನ್ನು ಒಂದು ಡಯಾಗ್ರಾಮ್ ಮೂಲಕ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಹಿಯರ್ ದಿಸ್ ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ದ
wage cut policy. So here we can see the OY axis representing the wage and OX axis representing the labor. So here DL is demand curve, SL is supply curve. So at the higher wage rate OW1, when increasing the wage rate O2 W1, supply of labor is O2 OL2. O2 OL2. So this curve representing the wage cut or a labors. So it shows the unemployment existing the economy. A reduction of wage OW, a reduction when reducing the wage W1 to OW. So wage reduction reduce the labor supply also to OL. So at the same time labor will be reduced O2 to OL. Sorry, OL to OL. So now the supply equals the demand, thus a wage reduction solves unemployment. So at the same time the wage reduction solves unemployment will be also solved. So this place call it as unemployed or unemployment or wage cut policy. So this area ಅನ್ಎಂಪ್ಲಾಯ್ಡ್ ಅಥವಾ ವೇಜ್ ಕಟ್ ಪಾಲಿಸಿಯಿಂದಾಗಿ ಎಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯಾಯಿತು ಅಂತ ಹೇಳೋದು. ಸೊ ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದರೆ DL ಶ್ರಮದ ಬೇಡಿಕೆ ರೇಖೆ, ಹಾಗೆ ಕೂಲಿಯ ದರ ವೇಜ್ ಅಂದರೆ O ಇಂದ OW1ಗೆ ಬಂದಿದೆ. ಸೊ OW1ಗೆ ಬಂದರೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ವೇಜ್ ಅಂತ ಹೇಳಿದ್ರೆ ಜಾಸ್ತಿ ಇರ್ತದೆ. ಹಾಗೆ ಲೇಬರ್ ಕೂಡ ಅಷ್ಟೇ ಜಾಸ್ತಿ ಇದ್ದು ವೇಜ್ ಕಟ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ನಮಗಿಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ದೊರೀತದೆ ಅಂತೇಳಿ. ಸೊ ನೆಕ್ಸ್ಟ್ ಲಿಮಿಟೇಷನ್ ಆಫ್ ಪಿಗೋಸ್ ಇಫೆಕ್ಟ್. Pigou's effect fall to create expected influence. The reason is quite simply expectations will be increases the presently decreasing wage and price. Cash balance constitutes a very small portion in the total wealth. Pigou's ignore the dynamic nature of the society and expectations effect it decreasing the demand, increasing the velocity of price rising and rate of unemployment. ಸೊ ಯಾವ ರೀತಿಯಾದಂಥ ಪಿಗೋಸ್ ಪರಿಣಾಮದ ಮಿತಿ ಇದೆ ಅಂತೇಳಿ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಪಿಗೋಸ್ ಇಫೆಕ್ಟ್ ಏನು ಅಂತೇಳಿದರೆ ನಿರೀಕ್ಷಿತ ಅಥವಾ ಪ್ರಭಾವವನ್ನು ಯಾವುದೇ ರೀತಿಯಲ್ಲಿ ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳುವಂಥದ್ದು. ಎಕ್ಸ್ಪೆಕ್ಟೇಷನ್ ವಿಲ್ ಬಿ ಇನ್ಕ್ರೀಸಿಂಗ್ ದ ಪ್ರೆಸೆಂಟ್ಲಿ ಡಿಕ್ರೀಸ್ ವೇಜ್ ಆ್ಯಂಡ್ ಪ್ರೈಸ್. ಸೊ ಏನು ಬೆಲೆ ಅಥವಾ ಕೂಲಿಯನ್ನು ಇಳಿಸಿದ ಕೂಡಲೇ ಫುಲ್ ಎಂಪ್ಲಾಯ್ಮೆಂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಕ್ಯಾಶ್ ಬ್ಯಾಲೆನ್ಸ್ ಕಾನ್ಸ್ಟಿಟ್ಯೂಷನ್ ವೆರಿ ಸ್ಮಾಲ್ ಪೋರ್ಷನ್ ಟೋಟಲ್ ವೆಲ್ತ್. ಸೊ ಟೋಟಲ್ ಕ್ಯಾಶ್ ಬ್ಯಾಲೆನ್ಸ್ ಏನಂತ ಹೇಳಿದರೆ ವೆರಿ ಸ್ಮಾಲ್ ಪೋರ್ಷನಲ್ಲಿ ನಮಗೆ ಟೋಟಲ್ ವೆಲ್ತನ್ನು ಸಿಗುವ ಹಾಗೆ ಮಾಡುವಂಥದ್ದು. ಸೊ ದೀಸ್ ಆರ್ ಆಲ್ ದ ಲಿಮಿಟೇಷನ್ ಆಫ್ ಪಿಗೋಸ್ ಎಫೆಕ್ಟ್. ಸೊ ಐ ಕನ್ಕ್ಲೂಡಿಂಗ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್.